ಎಲ್ಲ ಒಂದ್ಸರಿ ಭಾಳ ಇಷ್ಟ ಆಯಿತು ಗತವೈಭವ ಸಿನಿಮಾ ನನಗೆ. ಆ್ಯಕ್ಚುಲಿ ನಾನು ಸಿನಿಮಾ ಹಾಕಿನ ಮುಂಚೆ ಸುನಿಯವ್ರ ಹತ್ರ ಈ ಕತೆ ಕೂಡ ಕೇಳಿದ್ದೆ. ಅವ್ರು ಭಾಳ ಚೆನ್ನಾಗಿ ಕತೆ ಹೇಳಿದರು. ಸೊ ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ಇದನ್ನು ಹೆಂಗೆ ಸ್ಕ್ರೀನ್ ಮೇಲೆ ತಂದಿರ್ತಾರೆ ಅಂತ. ಆ್ಯಂಡ್ ದುಷ್ಯಂತ್ ಭಾಳ ಪ್ಯಾಷನೆಟ್. ಶರಣ್ ಸರ್ ಹೇಳ್ದಂಗೆ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರುವಂಥ ಹುಡುಗ. ನಾನು ಮೀಟ್ ಮಾಡಿದಾಗಿಂದ ಪ್ರತಿ ಸರಿನೂ ಸಿನಿಮಾ ಅಷ್ಟೇ ಯೋಚನೆ ಮಾಡ್ತಿರ್ತಾನೆ. ಸಿನಿಮಾ ಇದು ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಇನ್ನೇನೋ ಮಾಡಬೇಕು ಅಂತಂದರೆ ಇಲ್ಲಿ ನಿಲ್ಲಕ್ಕೆ ಅಂತಲೇ ಬಂದಿರೋ ಹುಡುಗ. ಅದು ಪ್ರತಿ ಫ್ರೇಮಲ್ಲಿ ಕಾಣುತ್ತೆ ದುಷ್ಯಂತ್ ಆ್ಯಕ್ಟಿಂಗ್ ನೋಡ್ತಾ ಇದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಅಂತ ಬಂದಾಗ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಇನ್ವೆಸ್ಟ್ ಮಾಡಿಕೊಂಡು ಸಿನಿಮಾಗೆ ಏನು ಬೇಕು ಅದೆಲ್ಲದನ್ನು ಪೂರೈಸ್ಕೊಂಡು ತನ್ನ ಮೇಲೆ ತಾನು ಒಂದು ಒಳ್ಳೆ ಕತೆ ಮೇಲೆ ಎಲ್ಲದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೂ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ, ಅದು ಸಿನಿಮಾದಲ್ಲಿ ಕಾಣುತ್ತೆ. ನಿರ್ಮಾಪಕನ ಕೆಲಸ, ನಟನ ಕೆಲಸ ಎಲ್ಲವೂ ತುಂಬ ಅದ್ಭುತವಾಗಿ ಕಾಣುತ್ತೆ. ಆ್ಯಂಡ್ ಸುನಿಯವರು ನಿರ್ದೇಶಕರಾಗಿ ನಾವು ಏನು ಕತೆ ಅದನ್ನು ಕೇಳಿದ್ವಿ ಅದನ್ನು ಭಾಳ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಎಸ್ಪೆಷಲಿ ನಿಮಗೆ ಮೊದಲಾರ್ಧ ನಿಮಗೆ ಎಂಟರ್ಟೈನ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಂತೂ ನಿಮಗೆ ಚೆನ್ನಯ್ಯರಾಜನ ಲವ್ ಸ್ಟೋರಿ ಇದೆಯಲ್ಲ, ಅದು ಬಹಳ ಚೆನ್ನಾಗಿ ಕೂರಿಸ್ಕೊಳ್ಳೋದು, ಭಾಳ ಇಂಟೆನ್ಸ್ ಆಗಿ, ಭಾಳ ಪೊಯೆಟಿಕ್ಕಾಗಿ ಅದ್ಭುತವಾಗಿ ಕಟ್ಟಿದ್ದಾರೆ. ನನಗದು ಭಾಳ ಇಷ್ಟ ಆಯಿತು. ಆ್ಯಂಡ್ ಆಶಿಕಾ ಅವರು, ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ, ಭಾಳ ಮುದ್ದಾಗಿ ಕಾಣ್ತಾರೆ. ಸಿನಿಮಾ ನೋಡ್ತಾ ಅನಿಸ್ತಾ ಇತ್ತು ಅಯ್ಯೋ ನಾವು ವರ್ಕೇ ಮಾಡಿಲ್ವಲ್ಲ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ತುಂಬ ಚೆನ್ನಾಗಿದೆ ಸಿನಿಮಾ ಗತವೈಭವ. ಆ್ಯಕ್ಚುಲಿ ಇದು ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ. ಎಲ್ಲರೂ ಖಂಡಿತ ಸಿನಿಮಾಗೆ ಬನ್ನಿ, ನಿಮ್ಗೆ ಸಿನಿಮಾ ಮೋಸ ಮಾಡಲ್ಲ. ಆ್ಯಂಡ್ ಡೆಫಿನೆಟ್ಲಿ ಭಾಳ ಒಳ್ಳೆ ಭವಿಷ್ಯ ಇರುವಂಥ ನಾಯಕ ನಟ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ. ಸೊ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೋಸ್ಟ್ಲಿ ನಾನು ಈ ಥರ ಎಲ್ಲ ಬರೋದೇ ಇಲ್ಲ, ನನಗೆ ಸಖತ್ ನಾಚಿಕೆ, ಪ್ರೆಸ್ ಮುಂದೆ ಬರೋದೇ ನಾಚಿಕೆ. ಬಟ್ ಇವತ್ತು ಬಂದಿರೋದಕ್ಕೂ ಸಾರ್ಥಕ ಅನ್ಸ್ಬಿಡ್ತು. ಎಕ್ಸಲೆಂಟ್. ಇವ್ರಂತೂ ತಿಂದಾಕೊಂಡ್ಬಿಟ್ಟಿದೆ. ನನಗೆ ನಾಚಿಕೆ ಆಗ್ತೈತೆ, ನಾನೊಬ್ಬ ಕಾಮಿಡಿಯನ್ನ ಈ ಸಿನಿಮಾದಲ್ಲಿ ನಾನು ಇಲ್ವಾ ಅನ್ನೋಷ್ಟು ಫೀಲ್ ಇತ್ತು. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಇದು 100% ಗತವೈಭವ. ನಾನು ಅನ್ಕೊಂಡೆ ಅಂದರೆ ವಿಜಯನಗರ ಸಾಮ್ರಾಜ್ಯ ಅವಾಗ ಹಿಂಗಿತ್ತು ಅಂತ ವೈಭವೀಕರಣ ಇತ್ತಲ್ಲ. ಸೊ ಈ ಸಿನಿಮಾದಲ್ಲಿ ಆ ಥರ ವೈಭವೀಕರಣ ಇದೆ. ನಾನು ಮೋಸ್ಟ್ಲಿ ತುಂಬ ಕಡಿಮೆ, ನಾನು ಜಾಸ್ತಿ ಒಳಗೆ ಇರ್ತೀನಿ. ಬಟ್ ಇದು ನೋಡ್ಬಿಟ್ಟು ಅಂತೂ ಅಯ್ಯೋ ಅಷ್ಟೇ ಬೂಮ್. ಅಂದರೆ ದೀಪಾವಳಿ ಇದು ಫುಲ್ಲು ನಿಮ್ಗೆ ಹಬ್ಬ ಇದೆ. ಯಾರಾದರೂ ಈ ಸಿನಿಮಾ ನೋಡಿಲ್ಲ ಅಂದರೆ ದಯವಿಟ್ಟು ಬಂದು ನೋಡ್ಬಿಡಿ. ಯಾಕಂದರೆ ನೆಕ್ಸ್ಟೆಲ್ಲ ಹೇಳಲ್ಲ ಯಾರಿಗೂ, ಅಷ್ಟು ಚೆನ್ನಾಗಿದೆ. ಅಂದರೆ ಒಂದು ಸಿನಿಮಾ ಬಂದರೆ ಎಲ್ಲದನ್ನೂ ಮರ್ತು ಬಿಡ್ಬೇಕು. ಮನೆ, ಅವನ ಫ್ಯಾಮಿಲಿ, ಅವನ ನೋವು, ಅವನಿಗೆ 1000 ಟೆನ್ಷನ್ ಇರುತ್ತೆ. ಅದನ್ನೆಲ್ಲ ಮರ್ತೇನಾದ್ರೂ ಒಂದು ಸಿನಿಮಾ ನೋಡಬೇಕು ಅಂತ ಇದ್ರೆ ದಯವಿಟ್ಟು ಹೇಳ್ತೀನಿ ಕೇಳಿ, ಗತವೈಭವ ನೋಡಿ. ನಮ್ಮ ತಾಯಣೆಗೂ ಚೆನ್ನಾಗಿದೆ. ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ. 100 ಡೇಸ್ ಆಗಬೇಕು. 100%. ನೀವು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸುನಿ ಅಣ್ಣ ಒಂದು ಎಕ್ಸ್ಟ್ರಾಡಿನರಿ ಕೂಳೆ ಡೈಲಾಗ್ ಸಖತ್ತಾಗಿದೆ. ಗತವೈಭವ. ಹೌದೌದು, ಗತವೈಭವ. ನಾನು ಗತ ಒಂದು ತೆಗೆದ್ಬಿಡ್ತೀನಿ, ವೈಭವ ಇದೆ. ಸಿನಿಮಾ ವೈಭವವಾಗಿ ಕಟ್ಕೊಟ್ಟಿದ್ದಾರೆ. ಇವ್ರು ಯಾವಾಗಲೂ ಹಂಗೆ ಒಂದಿಷ್ಟು ಹೊಸ ಥರದ ವಿಚಾರದಲ್ಲಿ ಅವ್ರ ತನವನ್ನು ಮಿಕ್ಸ್ ಮಾಡ್ಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಬರೀ ಕಥೆಯಾಗಿ ಹೇಳಿದ್ರೆ ಇದೊಂದು ಸೀರಿಯಸ್ ಪಿಕ್ಚರ್ ಏನೋ ಅಂತ ಅನಿಸುತ್ತೆ. ಬಟ್ ಅಲ್ಲ, ಭಾಳ ಲೈಟ್ ಹಾರ್ಟೆಡ್ ಆಗಿ ನಿಮಗೆ ಒಂದು ತುಂಬ ಗಾಢವಾದಂಥ ಕಥೆಯನ್ನು, ತುಂಬ ಡೆಪ್ತ್ ಇರೋವಂಥ ಕಥೆಯನ್ನು ಲೈಟರ್ ವೇನಲ್ಲಿ ಹೇಳೋವಂಥ ಏಕೈಕ ಡೈರೆಕ್ಟ್ರ್ ಇವರು. ಇಲ್ಲೆಲ್ಲ ಹ್ಯೂಮರ್ ತರ್ಬೋದಾ ಅಂತ ಅನಿಸುತ್ತೆ, ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ. ಆದರೂ ಕೂಡ ಅದರ ಆತ್ಮವನ್ನು ತೊಂದರೆ ಮಾಡಲಾರದೆ ಜನಗಳನ್ನು ನಗಿಸ್ತಾ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಆದರೆ ಈ ಸಿನಿಮಾದಲ್ಲಿ ಒಂದು ಕಥೆ ಹೇಳಿಲ್ಲ ಸುನಿ ಅವರು, 4 ಕಥೆಗಳನ್ನ ಹೇಳ್ತಾರೆ. ಆದರೆ ಯಾವ ಒಂದು ಕಥೆಗಳನ್ನು ಕೂಡ ಒಂದಕ್ಕೊಂದು ಓವರ್ಲ್ಯಾಪ್ ಆಗಲಾರ್ದೆ ತನ್ನದೇ ಆದಂಥ ಪ್ರಪಂಚವನ್ನು ಹೇಳೋವಂಥ ಕೆಲಸವನ್ನು ಮಾಡುತ್ತಾರೆ. ಸುನಿಯವರ ಇಸಮ್ ಇದೆಯಲ್ಲ, ಅದು ಪ್ರತಿ ಫ್ರೇಮ್ನಲ್ಲಿ ಕಾಣಿಸುತ್ತೆ ರೀ, ಪ್ರತಿ ಫ್ರೇಮ್ನಲ್ಲಿ ಕಾಣಿಸುತ್ತೆ. ಎಸ್ಪೆಷಲಿ ನನಗೆ ಕಂಬಳದ ಒಂದು ಜನ್ಮ, ಒಂದು 4 ಜನ್ಮದ ಕಥೆಯನ್ನು ಹೇಳ್ತಾರೆ. ಆ 4 ಜನ್ಮವನ್ನು ಕೂಡ ಎಲ್ಲಿಂದ ಬೇಕಾದ್ರೂ ನೋಡಿದ್ರು ಕೂಡ ಸಿನಿಮಾ ಅರ್ಥ ಆಗುತ್ತೆ. ಅಷ್ಟು ಹೋಮ್ವರ್ಕ್ ಮಾಡಿದ್ದಾರೆ. ಈ ಸಿನಿಮಾದ ನಿಜವಾದ ಹೀರೋ ಈ ಸಿನಿಮಾದ ಸ್ಕ್ರಿಪ್ಟ್ ಅಂದ್ರೆ ಯಾಕಂತಂದರೆ ಅವರು ಒಂದು 2-3 ಇಂಟರ್ವ್ಯೂಲ್ಲಿ ಕೂಡ ಹೇಳ್ಕೊಂಡಿದ್ರು ತಮ್ಮ ಖಜಾನೆಯಲ್ಲಿ ಇಟ್ಟಂಥ ಸ್ಕ್ರಿಪ್ಟ್ ಅದು ಅಂತ. ಅಷ್ಟೇ ಅಮೂಲ್ಯವಾದಂಥ ಟ್ರೆಷರ್ ಈ ಸಿನಿಮಾಗೆ ಈ ಸಿನಿಮಾದ ಸ್ಕ್ರಿಪ್ಟು. ಅದಾದ ನಂತರ ನಟ ನಟಿಯರ ಅಭಿನಯ. ಇವರು ನಮ್ಮ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ. ನಾನು ನಿಜಕ್ಕೂ ನಂಬೋಕ್ಕಾಗಲ್ಲ ಇದನ್ನು. ಇವಾಗಲೇ ಇವ್ರನ್ನ ಹೇಳ್ತಾಯಿದ್ರು, ಸುಳ್ಳು ಹೇಳ್ತಿದ್ದಾರೆ, ಒಂದು 2-3 ಪಿಕ್ಚರ್ ಮಾಡಿದ್ದಾರೆ, ಆಮೇಲೆ ರಿಲೀಸ್ ಮಾಡ್ತಾರೆ ಅಂತ ಅನ್ನೋವಂಥದ್ದು. ಅಷ್ಟು ಚೆಂದ. ಯಾಕಂತಂದರೆ ಇವರು ಸುಮ್ಮನೆ ಬಂದಿಲ್ಲ.
ಇವರ ಹಿಂದಿನ ದಿವಸಗಳನ್ನು ಕೂಡ ಗೊತ್ತು. ಇವರು ಕ್ಯಾಮ್ರಾ ಫೇಸ್ ಮಾಡೋದಕ್ಕಿಂತ ಹಿಂದಿನ ದೃಶ್ಯ ಅಂತಲೂ ಕೂಡ ಗೊತ್ತು ನನಗೆ. ಭಾಳಷ್ಟು ತಯಾರಿ ತೊಗೊಂಡು ಬಂದಿದ್ದಾರೆ. ಸುಮ್ಮ ಹಾಬಿಗೆ ಬಂದಿಲ್ಲ ಈ ಸಿನಿಮಾನ, ಇಲ್ಲಿ ಸಿನಿಮಾಗೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಇದನ್ನು. ಈಸ್ ಹಿಯರ್ ಟು ಸ್ಟೇ ಅಂತಂದರೆ ನಾನು ನಟನಾಗಿ ಹೇಳ್ತೀನಿ, ಭಯಾನಕ ಚಾಲೆಂಜಿಂಗ್ ವಿಚಾರ. 4 ಜನ್ಮ ಬರುತ್ತೆ. 4 ಜನ್ಮದಲ್ಲೂ 4 ವಿಭಿನ್ನವಾದಂಥ ಒಂದು ಲೋಕವನ್ನು ಸೃಷ್ಟಿ ಮಾಡ್ತಾರೆ. ಪೈರಟ್ಸ್ ಆಫ್ ದಿ ಕೆರಿಬಿಯನ್ಗೆ ಹೋಗ್ತಾರೆ, ವಾಸ್ಕೋ ಡೈಮಾಗೆ ಹೋಗ್ತಾರೆ, ಮತ್ತು ಒಂದು ಮಿಥಾಲಜಿಗೆ ಹೋಗ್ತಾರೆ. ಅದಾದ ನಂತರ ಕಂಬಳ ಅಂತನ್ನುವಂಥ ಒಂದು ಲೋಕಕ್ಕೆ ಬರ್ತಾರೆ. ಅದನ್ನು ದಾಟಿ ಪ್ರೆಸೆಂಟಿಗೆ ಬರ್ತಾರೆ. ಒಬ್ಬ ನಟನಿಗೆ ಅವನ ಹೆಗಲ ಮೇಲೆ ಎಷ್ಟು ಭಾರ ಇತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ಮೊದಲನೇ ಸಿನಿಮಾದಲ್ಲೇ ಹಿಂಗೆ ತೊಗೊಂಡಿದ್ದಾರೆ ಅಂತಂದರೆ ಅದು ಸುಮ್ಮನೆ ಹಿಂಗೆ ಆಗಲ್ಲ. ಅದ್ರ ಹಿಂದೆ ಅವ್ರು ಕೆಲಸ ಮಾಡಿದಂಥ ಪರಿಶ್ರಮ ಅದು. ಆಶಿಕ್ ಅವರು, ಇದು ನಾನು ಅವ್ರ 2 ಸಿನಿಮಾ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. 3 ಸಿನಿಮಾ, 2 ಇವ್ರ ಜೊತೆಲೇ ಮಾಡಿದ್ದೀನಿ. ಒಂದು ರ್ಯಾಂಬೋಟು ಕೂಡ. ನಾನೇ ಅವ್ರ ಜೊತೆಲಿ 3 ಸಿನಿಮಾ ಮಾಡಿದ್ದೀನಿ. ಅವ್ರ ಡೆಡಿಕೇಶನ್ ಏನು ಅಂತ ನನಗೆ ಗೊತ್ತು. ಪ್ರತಿ ಇದರಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಅವ್ರ ಕೆರಿಯರ್ ಬೆಸ್ಟ್ ಸಿನಿಮಾ. ಅವರು ಎಲ್ಲವನ್ನೂ ಕೂಡ, ಅವರ ಆತ್ಮವನ್ನು ಕೂಡ ಇದರಲ್ಲಿ ಹಿಂಗೆ ಧಾರೆ ಎರೆದಿದ್ದಾರೆ ಅಂತಂತಂದ್ರೆ ತಪ್ಪಾಗಲ್ಲ. ಅವ್ರು ಎಷ್ಟು ಇನ್ಸ್ಟಿಟ್ಯೂಟ್ ತೊಗೊಂಡಿದ್ದಾರೆ ಅಂತ ಅನ್ನೋವಂಥದ್ದು, ಈ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಮತ್ತೆ ಬಿಡಿಸಿ ಹೇಳ್ತೀನಿ. ಸುಮಾರು ಸಲ ಈ ಒಂದು ಸೆಲೆಬ್ರಿಟಿ ಶೋಗೆ ನಾನು ಕರೆದ್ರು. ಆವಾಗಲೇ ಹೇಳಿದೆ ಅವ್ರಿಗೆ, ನೀವು ಈ ಸಿನಿಮಾಗೆ ಎಷ್ಟು ಅಟ್ಯಾಚ್ ಆಗಿದ್ದೀರಾ ಅಂತ ಅನ್ನುವಂಥದ್ದು. ಅವರ ಈ ಸಿನಿಮಾದ ಅಟ್ಯಾಚ್ಮೆಂಟ್ ಪ್ರತಿ ಫ್ರೇಮ್ನಲ್ಲೂ ಕಾಣಿಸುತ್ತೆ. ಎಲ್ಲರಿಗೂ ಕೂಡ ತುಂಬ ಚಂದನೆಯ ಸಿನಿಮಾ ಇವತ್ತು ನಮಗೆ ಸಿಕ್ಕಿದೆ ಅಂತ ಅನ್ನೋವಂಥದ್ದು ನನಗೆ ಒಬ್ಬ ಕಲಾವಿದನಾಗಿ ಹೇಳ್ತೇನೆ, ಒಬ್ಬ ಸಿನಿಮಾ ಆಡಿಯನ್ ಆಗಿನೂ ಕೂಡ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಒಂದು 2.5 ಗಂಟೆಗಳ ಕಾಲ ನಿಮಗೆ ಸಿನಿಮಾ ಮೋಸ ಮಾಡಲ್ಲ. ಭಾಳ ಅದ್ಭುತವಾದಂಥ ಸಿನಿಮಾ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಕಥೆ. ಗಾಡ್ ಬ್ಲೆಸ್. ಇವತ್ತು ಫ್ರೀ ಮಾಡಿಕೊಂಡು ನಾವು ಶರಣ್ ಸರ್ ಅವತ್ತು ಕರೆದಿದ್ವಿ, ಬಟ್ ಅವರು ಅವತ್ತು ಬ್ಯುಸಿ ಇದ್ದಿದ್ದ ಕಾರಣ ಬಂದಿರಲಿಲ್ಲ. ಅವರು ಇವತ್ತು ಸರ್ಪ್ರೈಸ್ ವಿಸಿಟ್ ಕೊಟ್ಟರು ನಮಗೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಬರೀ ಧನಂಜಯ್ ಅವ್ರು ಬರ್ತಾರೆ ಅಂತ ಗೊತ್ತಿತ್ತಷ್ಟೇ. ಬಟ್ ಶರಣ್ ಸರ್ ಬಂದಿದ್ದಾರೆ ಅಂದಿದ ತಕ್ಷಣ ನಾನು ಇಲ್ಲೇ ಓಡ್ ಬಂದಿದ್ದು ಸರ್ ನೋಡ್ತಾರೆ ಅಂತ. ಅವ್ನಿಗೆ ಅಷ್ಟು ಸಿನಿಮಾಗಳ ಮೇಲೆ ಇರೋವಂಥ ಒಂದು ಪ್ಯಾಷನ್ ಆಗಿರಲಿ, ಅಷ್ಟು ಆಸಕ್ತಿ. ನನ್ನ ಹಿಂದಿನ ಸಿನಿಮಾ ಓಟು ಸಹ ಬಂದು ಸಪೋರ್ಟ್ ಮಾಡಿದ್ರು, ಅದು ಕೂಡ ಒಂದು ಸರ್ಪ್ರೈಸ್ ವಿಸಿಟ್ ಆಗಿತ್ತು. ಸೊ ವೆರಿ ಥ್ಯಾಂಕ್ಫುಲ್ ಟು ಶರಣ್ ಸರ್ ಆ್ಯಂಡ್ ಧನಂಜಯ್ ಅವರು ಕೂಡ. ಅವರ ಪ್ರೀತಿ ಸಿನಿಮಾಗಳ ಮೇಲೆ ಕಾಣುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾಗೆ ಇಷ್ಟು ಪ್ರೋತ್ಸಾಹ, ಸಪೋರ್ಟ್ ಕೊಡ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊನ್ನೆ ಇತ್ತೀಚೆಗಷ್ಟೇ ಸೆಲೆಬ್ರಿಟಿ ಶೋ ಆಯಿತು. ಅಲ್ಲಿ ಬಹಳಷ್ಟು ಜನ ಬಂದು ಮಾತಾಡಿದ್ರು. ಕೆಲವ್ರು ಯಾರು ಬರೋಕ್ಕಾಗಲಿಲ್ಲ, ಮತ್ತೆ ಸಿನಿಮಾ ನೋಡಬೇಕು ಅಂತ ಅವರೇ ಪಾಪ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಧನಂಜಯ್ ಸರ್, ಶರಣ್ ಸರ್ ನಮ್ಮ ಸರ್ಪ್ರೈಸ್ ವಿಸಿಟ್. ಧನಂಜಯ್ ಸರ್ ಪಾಪ ಅವರೇ ಕರೆ ಮಾಡಿ ನಾನು ಬರೋಕ್ಕಾಗಲಿಲ್ಲ, ಒಂದು ಶೋ ಅರೇಂಜ್ ಮಾಡಿಸಿ ಬರ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ನಾಳೆ ಶಿವಣ್ಣ ಬರೋರಿದ್ದಾರೆ, ಧ್ರುವ ಸರ್ಜಾ ಸರ್ ಬರೋರಿದ್ದಾರೆ, ಗುರುವಾರ ನೋಡೋರಿದ್ದಾರೆ. ಸೊ ಹೀಗೆ ನಮ್ಮ ಚಿತ್ರರಂಗದ ಗಣ್ಯರು ಮತ್ತು ದಿಗ್ಗಜರು ಅಂತ ಅನ್ಸ್ಕೊಳ್ಳುವಂಥವ್ರು ಅವರೆಲ್ಲರಿಗೂ ಗತವೈಭವದ ಬಗ್ಗೆ ಒಂದು ಕುತೂಹಲ ಮತ್ತು ಒಂದು ಪ್ರಶಂಸೆ ಇದೆ. ಭಾಳ ಖುಷಿ ಆಗ್ತಿದೆ. ನಾವು ಶುಕ್ರವಾರ ನಿಜ ಹೇಳಬೇಕು ಅಂದರೆ ನಮ್ಮದು ಮೊದಲನೇ ಓಪನಿಂಗ್ ದಿನ ನೋಡಿ ಸ್ವಲ್ಪ ಎದುರಿದ್ವಿ. ಆದರೆ ಶನಿವಾರ ಸಂಜೆ ಮೇಲೆ ಸಿನಿಮಾ ತುಂಬ ಚೆನ್ನಾಗಿ ಟೇಕ್ ಆಫ್ ಆಗಿದೆ. ಭಾನುವಾರ ನೋಡಿರುವಂಥ ಜನ ಹೊರಗಡೆ ಹೋಗಿ ಹೇಳ್ತಾ ಇದ್ದಾರೆ, ಇಲ್ಲ ಈ ಸಿನಿಮಾ ಒಂದು ಬೇರೆ ಥರನೇ ಇದೆ, ಪ್ರತಿನಿತ್ಯ ಬರುವಂಥ ಸಿನಿಮಾ ಥರ ಅಲ್ಲ ಗತವೈಭವ, ಈ ಥರ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಹೊರಗಡೆ ಹೋಗಿ ಮಾತಾಡ್ತಿದ್ದಾರೆ. ಸೊ ಅದೇ ನಮಗೆಲ್ಲ ಧೈರ್ಯ. ಸೊ ನಾವು ಜನರನ್ನು ಅದೇ ಕೇಳ್ಕೊಳ್ಳೋದು, ಈ ಗತವೈಭವದಂಥ ಸಿನಿಮಾಗಳು ತುಂಬ ಅಪರೂಪ ಬರೋದು, ಯಾವುದೇ ಚಿತ್ರರಂಗ ಆದರೂ ಕೂಡ. ಈ ಒಂದು ಹೊಸ ಪ್ರಯೋಗ ಒಮ್ಮೆ ನೋಡಿ, ನಿಮ್ಗೆ ಇಷ್ಟ ಆದರೆ 4 ಜನಕ್ಕೆ ಹೇಳಿ ಕರ್ಕೊಂಬಂದು ತೋರಿಸುವಂಥ ಕೆಲಸ ಆಗಿದೆ. ಧನ್ಯವಾದ. ಅದೇ ನೋಡಿದವ್ರಿಗೆಲ್ಲ ಇಷ್ಟ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ದಾರೆ. ಕೆಲವ್ರನ್ನ ಕರೆದು ತೋರಿಸ್ತಾ ಇದ್ದೀವಿ, ಅವ್ರಿಗೆಲ್ಲರಿಗೂ ಇಷ್ಟ ಆಗ್ತಿದೆ. ಸೊ ಈಗ ಮೋಸ್ಟ್ಲಿ ನಾವು ಎಲ್ಲರ ಮನೆಗಳ್ಗೂ ನುಗ್ಗಿ ಎಳ್ಕೊಂಬಂದು ತೋರಿಸ್ಬೇಕು ಅನ್ಸುತ್ತೆ. ಯಾಕಂದರೆ ನೋಡಿದವ್ರಿಗೆ ಇಷ್ಟ ಆಗ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇಲ್ಲ ಅನೌನ್ಸ್ ಮಾಡ್ಬೇಕೇನೋ, ನಾವು ನೋಡಿದ್ದು ಇಷ್ಟ ಆಗಲಿಲ್ಲ ಅಂದರೆ ಥಿಯೇಟ್ರ್ ಆಚೆ ಇರ್ತೀವಿ, ದುಡ್ಡು ವಾಪಸ್ ಕೊಡ್ತೀವಿ ಅಂತ. ಗೊತ್ತಿಲ್ಲ ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತ. ಬಟ್ ಬೆಟರ್ ಇದೆ. ಶುಕ್ರವಾರಕ್ಕಿಂತ ಶನಿವಾರ ಬೆಟರ್ ಇತ್ತು, ಶನಿವಾರಕ್ಕಿಂತ ಸಂಡೇ ಬೆಟರ್ ಇತ್ತು, ಮಂಡೇ ಆಫ್ಕೋರ್ಸ್ ಒಂಚೂರು ಡ್ರಾಪ್ ಇತ್ತು. ಬಟ್ ರೇಷಿಯೋ ವೈಸ್ ಬೆಟರ್ ಇದೆ. ಮಂಡೇಗಿಂತ ಟ್ಯೂಸ್ಡೇ ಬೆಟರ್ ಇದೆ ಇವತ್ತು. ಬಟ್ ಸ್ಟಿಲ್ ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ ಅಲ್ಲ, ಸರಿ ಅಂದರೆ ಪ್ರೊಡಕ್ಷನ್ ಹೌಸ್ ಏನು ಇನ್ವೆಸ್ಟ್ ಮಾಡಿದೆ, ಅಥವಾ ನಮ್ಮ ಎಫರ್ಟ್ ಏನಿದೆ, ಅಥವಾ ನಾವು ಬೇರೆ ಸಿನಿಮಾಗಳು ನೋಡಿರ್ತೀವಿ, ನಮ್ಮದು ನೋಡಿರ್ತೀವಿ, ನಾವು ಏನು ಅಂದ್ಕೊಂಡಿದ್ವಿ ಆ ಮಟ್ಟಕ್ಕೆ ನನಗಿಲ್ಲ ಅಂತ ನನಗೆ ಅನಿಸಿದೆ. ಸೊ ಗೊತ್ತಿಲ್ಲ ನೆಕ್ಸ್ಟ್ ಕಾಲ್ ಏನು ತಗೋಬೇಕು ಅಂತ. ಬಟ್ ನೀವು ಅಫ್ಕೋರ್ಸ್ ಅದೇ ಹೇಳೋದು, ನೀವು ಟ್ರೇಲರು, ಸಾಂಗ್ ನೋಡಿ ಅಥವಾ ನೋಡಿದವ್ರನ್ನ ಕೇಳಿ ಬನ್ನಿ ಥಿಯೇಟ್ರಿಗೆ. ಥ್ಯಾಂಕ್ ಯು. ಆಮೇಲೆ ಶಿವಣ್ಣವ್ರು ನಾಳೆ 1:25 ಶೋ ಒರೇನ್ ಮಾಲಲ್ಲಿ ನೋಡ್ತಾ ಇದ್ದಾರೆ.
ಮತ್ತು ಧ್ರುವ ಸರ್ ವೀರೇಶ್ ಥಿಯೇಟ್ರಲ್ಲಿ ಗುರುವಾರ ಸಂಜೆ ಶೋ 4:15 ಶೋ ನೋಡ್ತಾ ಇದ್ದಾರೆ. ಅಂದರೆ ನಾವು ಒಗ್ಗಟ್ಟಲ್ಲಿದೆ, ಇಡೀ ಇಂಡಸ್ಟ್ರಿ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದೆ. ಆಡಿಯನ್ಸ್ ಒಂಚೂರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ.